ಮಲೆನಾಡು ಹಾಗೂ ಕಾಫಿ ನಾಡಿನಲ್ಲಿ ಈಗ ಸದ್ದಿಲ್ಲದೆ ಒಂದು ದೊಡ್ಡ ಆತಂಕ ಶುರುವಾಗ್ಬಿಟ್ಟಿದೆ. ಮನೆ ಕೆಲಸದಿಂದ ಹಿಡಿದು ಹಚ್ಚ ಹಸಿರಿನ ಕಾಫಿ ತೋಟಗಳವರೆಗೂ ಕೂಡ ಎಲ್ಲೋಡಿದ್ರು ಅನ್ಯ ರಾಜ್ಯದ ಕಾರ್ಮಿಕರದ್ದೇ ಸದ್ದು ಕೇಳಿಸ್ತಾ ಇದೆ. ಆದ್ರಿಂದ ಅಕ್ರಮ ವಲಸಿಗರ ಹಾವಳಿ ತಡೆಗಟ್ಟೋದಕ್ಕೆ ಅಂತ ಶ್ರೀರಾಮ ಸೇನೆ ಈಗ ಹೊಸ ಪ್ಲಾನ್ ನೊಂದಿಗೆ ಅಖಾಡಕ್ಕಿಳಿದಿದೆ. ಹಾಗಾದ್ರೆ ಏನದು ಪ್ಲಾನ್ ಅಂತೀರಾ? ಈ ಸ್ಟೋರಿ ನೋಡಿ. ಸಾಲು ಸಾಲು ಕಾಫಿ ತೋಟಗಳು, ಕಣ್ಣು ಹಾಯಿಸಿದಷ್ಟು ಹಸಿರಿನ ರಾಶಿ. ಇದು ಕರ್ನಾಟಕದ ಹೆಮ್ಮೆಯ ಕಾಫಿ ನಾಡು ಚಿಕ್ಕಮಗಳೂರು. ಆದ್ರೆ ಇದೇ ಕಾಫಿ ನಾಡಿನಲ್ಲಿ ಇತ್ತೀಚೆಗೆ ದುಡಿಯುವ ಕಾರ್ಮಿಕ ವರ್ಗವನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆಗಿಂತ ಅನ್ಯ ರಾಜ್ಯದವರದ್ದೇ ಕಾರುಬಾರು ಜೋರಾಗಿದೆ. ಅಸ್ಸಾಂ, ಪಶ್ಚಿಮ ಬಂಗಾಳದಿಂದ ಬಂದ ಸಾವಿರಾರು ಕಾರ್ಮಿಕರು ಇಲ್ಲಿನ ತೋಟಗಳಲ್ಲಿ ನೆಲೆಸಿದ್ದಾರೆ. ಜೊತೆಗೆ ಸದ್ದಿಲ್ಲದೆ ಅಕ್ರಮ ಬಾಂಗ್ಲಾ ನುಸುಳುಕೋರರು ಸೇರ್ಕೊಂಡು ಬರ್ತಿದ್ದಾರೆ ಎಂಬ ಬಲವಾದ ಅನುಮಾನ ಕಾಫಿ ನಾಡನ್ನ ಕಾಡತೊಡಗಿದೆ. ಯಾವಾಗ ವಲಸೆ ಕಾರ್ಮಿಕರ ಸೋಗಿನಲ್ಲಿ ಅಕ್ರಮ ನುಸುಳುಕೋರರು ಹೆಜ್ಜೆ ಇಡ್ತಿರುವ ಆತಂಕ ಶುರುವಾಯಿತು, ಇತ್ತ ಖಾಕಿ ಪಡೆ ಕೂಡ ಹೈ ಅಲರ್ಟ್ ಆಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದೆ. ಮತ್ತೊಂದೆಡೆ ಈ ಆತಂಕಕಾರಿ ಬೆಳವಣಿಗೆಗೆ ಬ್ರೇಕ್ ಹಾಕಲು ಶ್ರೀರಾಮ ಸೇನೆ ಈಗ ಹೊಸದೊಂದು ಜಾಗೃತಿ ಅಭಿಯಾನಕ್ಕೆ ನಾಂದಿ ಹಾಡಿದೆ. ಅನ್ಯ ರಾಜ್ಯದ ಕಾರ್ಮಿಕರ ಬದಲಿಗೆ ನಮ್ಮ ಹೆಮ್ಮೆಯ ಕರ್ನಾಟಕದ ಸ್ಥಳೀಯ ಬಡ ಕಾರ್ಮಿಕರಿಗೆ ಕಾಫಿ ತೋಟಗಳಲ್ಲಿ ಹೆಚ್ಚಿನ ಉದ್ಯೋಗಾವಕಾಶ ನೀಡಬೇಕು ಎಂದು ಶ್ರೀರಾಮ ಸೇನೆ ಆಗ್ರಹಿಸಿದೆ. ಅವರ ಕೆಲಸ ಮಾಡಬೇಕು ಅನ್ನೋಕ್ಕಿಂತ ಹೆಚ್ಚು ಇಲ್ಲಿ ಪ್ರಾಬಲ್ಯವನ್ನು ಬೆಳೆಸಬೇಕು, ಇಸ್ಲಾಮಿನ ಪ್ರಾಬಲ್ಯವನ್ನು ಬೆಳೆಸಬೇಕು ಅನ್ನುವಂಥದ್ದೇ ಇದೆ. ಇದು ನಮ್ಮ ಹಿಂದೂ ಸಮಾಜಕ್ಕೆ, ನಮ್ಮ ಎಸ್ಟೇಟ್ ಮಾಲೀಕರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಕಟ್ಟಡ ಈ ಬಿಲ್ಡರ್ಸ್ಗಳಿಗಾಗಲಿ, ಹೋಟೆಲ್ ಓನರ್ಸ್ಗಳಿಗಾಗಲಿ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನಾನು ಹೇಳೋದು, ಇದನ್ನು ತಡೆ ಒಡ್ಡಲೇಬೇಕು. ನಾವು ಹಿಂದೂ ಸಂಘಟಕರು ಎಲ್ಲರೂ ಸೇರಿ ಇದನ್ನು ತಡೆಯುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಎಲ್ಲೆಲ್ಲಿ ವಲಸೆ ಕಾರ್ಮಿಕರು ಬರ್ತಾ ಇದ್ದಾರೆ ಅಲ್ಲಿ ಅಲ್ಟರ್ನೇಟಿವ್ ಆಗಿ ನಾವು ನಿಮಗೆ ಕಾರ್ಮಿಕರನ್ನು ನಾವು ಕೊಡ್ತೀವಿ ಅಂತನ್ನುವಂಥದ್ದು ನಿರ್ಧಾರ ಮಾಡಿ ಈಗಾಗಲೇ ನಾನು ಹೇಳಿದ್ದೀನಿ. ಒಟ್ಟಿನಲ್ಲಿ ಗುರುತಿನ ಚೀಟಿಗಳನ್ನೇ ನಕಲು ಮಾಡಿ ಅಕ್ರಮವಾಗಿ ನುಸುಳುವ ಬಾಂಗ್ಲಾ ಕಾರ್ಮಿಕರು ಕಾಫಿ ನಾಡಿನಲ್ಲಿ ನೆಲೆ ನಿಂತು ಮುಂದೊಂದು ದಿನ ದೊಡ್ಡ ಅನಾಹುತ ಸೃಷ್ಟಿಸುವ ಮುನ್ನವೇ ಎಚ್ಚೆತ್ತುಕೊಳ್ಳಿ ಎಂದು ಶ್ರೀರಾಮ ಸೇನೆ ಕರೆ ಕೊಟ್ಟಿದೆ. ಆದ್ರೆ ಶ್ರೀರಾಮನ ಸೇನೆಯ ಈ ಜಾಗೃತಿ ಅಭಿಯಾನಕ್ಕೆ ತೋಟದ ಮಾಲೀಕರಿಂದ ಎಷ್ಟರ ಮಟ್ಟಿಗೆ ಸಾಥ್ ಸಿಗುತ್ತೆ? ಅಕ್ರಮ ವಲಸೆಯ ಜಾಲವನ್ನ ಭೇದಿಸಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಭಾರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.